AA6217 ರೆಡಿ ಆಗ್ತದೆ. 18 KA18B 9001 ಶ್ರೀ ಮಂಜುನಾಥ. ಆ್ಯಕ್ಚುಲಿ ಅಲ್ಲೊಬ್ಬ ಹಿಂಗಡೆ ಹೋಗ್ತಾ ಇದ್ದಾಳಲ್ಲ, ಅವ್ನು ನೋಡೋದಕ್ಕೆ ಕರ್ಕೊಳ್ಳೋರು ಬೆಸ್ಟ್ ಥರ ಇದ್ದಾಳೆ. ಹೆವಿ ಸ್ಮೈಲ್ ಕೊಡ್ತಾ ಇದ್ದ. ಹೌದು, ಹೆವಿ ಅಂದರೆ ಹೆವಿ ಸ್ಮೈಲು. ಏನೋ ಸಿಕ್ಕಾಪಟ್ಟೆ ವಿಕ್ಟ್ರಿ. ಹಿಮಾಲಯ ಪರ್ವತ ಹತ್ಬಿಟ್ಟು ಅಥವಾ ವರ್ಲ್ಡ್ ವಾರ್ಗೆ ಎತ್ಕೊಂಡು ಬಂದು ಸ್ಮೈಲ್ ಕೊಡ್ತಾರಲ್ಲ, ಬೈಸಿಪ್ಸ್ ತೋರಿಸ್ತಾರಲ್ಲ, ಆ ರೇಂಜಿಗೆ. ಇನ್ನು ಆ್ಯಕ್ಚುಲಿ ಅಲ್ಲಿ ಬೆಳಿಗ್ಗೆಯಿಂದ ನಡೀತಾ ಇರೋ ಕಥೆ ಏನು ಅಂದರೆ, ಈ ಲೇಡೀಸ್ಗಳು ಈಗ ಸ್ವಲ್ಪ ಹೊತ್ತು ಸಿಟಿ ಬಸ್ ಸ್ಟಾಪಲ್ಲಿ ಚಾರ್ಜ್ ಮಾಡ್ತಾಯಿದ್ದೆ, ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ದೆ, ಸುರೇಶ್ ಬಲಂಗೊಚ್ಚಿ. ಆ್ಯಕ್ಚುಲಿ ಅದನ್ನು ಹೇಳೋದು ಮರ್ತೋಗ್ಬಿಟ್ಟೆ. ಬೆಳಿಗ್ಗೆಯಿಂದ ಪ್ಯಾಂಟು ಸುರೇಶ್ ಡ್ರೆಸ್ ಕೋಡ್ ಇದೆಯಲ್ಲ, ಅದು ಸುಮಾರು ಸಿಕ್ಕಾಪಟ್ಟೆ ಸರಿ ಕಾಣ್ತು. ಅಂದರೆ ಒಂದು 4-5 ಜನ ನೋಡಿದ್ದೀನಿ ಆಲ್ರೆಡಿ. ಈಗ 6-7 ಗಂಟೆ ಇರಬೇಕು ಟೈಮು. 7 ಗಂಟೆ. ಸೊ ಈಗ ಆಲ್ರೆಡಿ 4-5 ಜನ ನೋಡಿದ್ದೀನಿ. ಮತ್ತು ಇನ್ನೊಂದು ನಮ್ಮ ಮಮ್ಮಿ ಇರೋ ರೀತಿ ಇರೋರು ನೋಡೋದಕ್ಕೆ, ಅಂದರೆ ಸ್ವಲ್ಪ ನಮ್ಮ ಮಮ್ಮಿ ಥರ ಇರುವಂಥ ವ್ಯಕ್ತಿಗಳು ನಮ್ಮ ಮಮ್ಮಿ ಸ್ಟೈಲ್ನ ಇಮಿಟೇಟ್ ಮಾಡ್ತಾಯಿದ್ರು. ಐಡೆಂಟಿಟಿ ಅಂದರೆ ಅದು ಮಮ್ಮಿ ಹೆಬ್ಬೆಟ್ಟು ತೋರಿಸೋದು, ಮೂಗ ಹತ್ರ ನಂಬರ್ 1 ತೋರಿಸೋದು, ಅದು ಇದೇನೋ ತೋರಿಸುತ್ತಲ್ಲ, ಇದೆಲ್ಲ ಆ್ಯಕ್ಚುಲಿ ಸೇಮ್ ನಮ್ಮ ಮಮ್ಮಿ ಸ್ಟೈಲ. ಜೊತೆಗೆ ನಮ್ಮ ಅಜ್ಜಿ ಲಕ್ಷ್ಮಮ್ಮ ಇದ್ದಾರಲ್ಲ, ಪೆಟಿಕೋಟ್ ಕ್ವೀನ್ ಲಕ್ಷ್ಮಮ್ಮ ಇದ್ದಾರಲ್ಲ, ಇವರು ಅಖಿಲ ಭಾರತ ಅಂಗನವಾಡಿ ಕಾರ್ಯಕರ್ತರು ಮತ್ತು ವಿಶ್ವ ಶಿಕ್ಷಕರ ಸಮುದಾಯದ ಏನೋ ಡೈಟಲ್ ಹೇಳಿದ್ದಲ್ಲ. ಸೊ ಅವ್ರ ಕಡೆ ಜನಗಳು ಇವರೆಲ್ಲ ಅವ್ರ ಬಲ್ಲಂಗಚ್ಚಿಗಳು ಎಲ್ಲ ಬೈಸಿಪ್ಸ್ ತೋರಿಸ್ತಾ ಇರೋದು. ತುಂಬ ಹೊತ್ತಿದ್ದನು ಬರೀ ಇವ್ರುಗಳೇ ಆ ರಾಜ್ಯ ಬರ ನಡೀತಾರೋ. ಅಂದರೆ ನನ್ನ ಸಾಯಂಕಾಲದ ದೇವಸ್ಥಾನದಿಂದ ಈಚೆಗೆ ಹಾಕ್ಬಿಟ್ರಲ್ಲ, ಆ್ಯಕ್ಚುಲಿ ಅವರೇ ದೇವಸ್ಥಾನದಿಂದ ಆಚೆಗೆ ಹೋಗಿ ಏನು ಹೇಳಲಿಲ್ಲ. ಅವ್ರ ಉದ್ದೇಶ ಇದಿದೆ ಅಂದರೆ ಮೊಬೈಲ್ ಕಿತ್ಕೊಳ್ಳೋದು. ಅಂದರೆ ಸಾರಿ ಮೊಬೈಲಲ್ಲೇ ಇರೋದು ಸೈಕಲ್ ವಾಪಸ್ ಇಸ್ಕೊಳ್ಳೋದು. ಯಾಕೆಂದರೆ ಸಮರ್ಥ ಅವರೆಲ್ಲ ಸೈಕಲ್ ಕೇಳಿದೆ ಬೀಗ ಹಾಕ್ಬೇಡ ಅದಂತ ಯೂಸ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ, ಇವರು ದೇವಸ್ಥಾನದವ್ರನ್ನ ಸಂಬಂಧಪಟ್ಟವ್ರನ್ನ ಲೀಗಲಿ ಲಾಕ್ ಮಾಡಬೇಡ, ನಾವು ನಿನ್ನ ಟೀಮಲ್ಲಿ ಕೆಲಸ ಮಾಡ್ತೀವಿ ಅಥವಾ ಟೀಮ್ ಒನ್ನಿಲ್ಲ ಜನನ್ನ ಯೂಸ್ ಮಾಡ್ಕೊಳ್ತೀವಿ ನಾವು ಅಂತ ಅವ್ರು ಆ್ಯಕ್ಚುಲಿ ಹೇಳಿದ್ದದು. ಅದನ್ನು ಇಂಡೈರೆಕ್ಟಾಗಿ ಸಮರ್ಥನ ಮುಖಾಂತರ ಹೇಳಿಸಿದ್ರು. ಸೊ ಈಗ ಸಮರ್ಥ ಟೈಟಲ್ ಟೀಮ್ ಅಥವಾ ಸಮರ್ಥ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸೈಕಲ್ ವಾಪಸ್ ಇಸ್ಕೊಳ್ಳೋದು ಅವರ ಉದ್ದೇಶ ಆಗಿತ್ತು. ಸೊ ಅದಕ್ಕೆ 1ನೇ ತಾರೀಕು ಏನೇನೋ ಡ್ರಾಮಾ ಕ್ರಿಯೇಟ್ ಮಾಡೋದು. ಆದರೂ ತಲೆಗೂ ಹಾಕೊಳ್ಳಿಲ್ಲ, ಕಿವಿಗೂ ಹಾಕೊಳ್ಳಿಲ್ಲ, ತಲೆನೂ ಕೆಡಿಸ್ಕೊಳ್ಳಿಲ್ಲ. ಸುಮ್ಮನೆ ಆಯ್ತಪ್ಪ ಅಂಬಿಸಿದ ನನ್ನ ಪಾಡೋದು. ನನ್ನ ಕೆಲಸ ನೋಡ್ತಿದ್ದೆ. ಏನೋ ನಾಟಕ ಎಲ್ಲ ಬೆಳಿಗ್ಗೆ ಎಲ್ಲೋ ಪ್ರತಿ ದಿವಸ ನಡೀತಾನೆ ಇರುತ್ತೆ. ನಿನ್ನೆ ನಡೀತು. ಸಾಯಂಕಾಲ ಸ್ವಲ್ಪ ಏನೋ ಜೋರಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾತಾಡ್ದೆ ಆ್ಯಕ್ಚುಲಿ. ಸೊ ಆಯಿತು ಬಿಡಿ, ಪಾರ್ಕಲ್ಲಿ ಮಲ್ಕೊಂತೀನಿ. ಮುಂಚೆನೇ ಹೇಳ್ಬಿಟ್ಟೆ, ಎಲ್ಲರಿಗೂ ಗೊತ್ತು ಅದು ಇದೆಲ್ಲ ನಡೆಯುತ್ತೆ ಅಂತ. ಸರಿ ಆಯಿತು ಬಿಡು, ಪಾರ್ಕಲ್ಲಿ ಮಲ್ಕೊಂತೀನಿ ಅಂದ್ಬಿಟ್ಟು ಪಾರ್ಕಲ್ಲೇ ಮಲ್ಕೊಂಡೆ. ಆ್ಯಕ್ಚುಲಿ ಸಾಯಂಕಾಲ ಪಾರ್ಕಲ್ಲೇ ಮಲಗಿದ್ದೆ. ಬಹುಶಃ ವೈಫೈ ಕಟ್ ಮಾಡ್ಬೋದು ಇವತ್ತು. ಅದಕ್ಕೆ ನೆನೆಯೋದೊಂದು ಫುಲ್ ಅಪ್ಡೇಟ್ ಮಾಡಿಬಿಡೋಣ. ಸೊ ಅದಾದ್ರು ಪಾರ್ಕಲ್ಲಿ ದೇವಸ್ಥಾನದಲ್ಲಿ ಇಲ್ಲ ಅನ್ನೋದು ಗೊತ್ತಾಗೋಗಲಿ. ಸೊ ಅದೇ ಫೈನಲ್ ಅಪ್ಡೇಟ್ ಆದರೂ ಆಗಲಿ. ಸೊ ಬಹುಶಃ ಇವತ್ತು ಆಫೀಸ್ ವರ್ಕ್ ಸ್ಟಾರ್ಟ್ ಆದಮೇಲೆ ವೈಫೈ ಕಟ್ ಮಾಡ್ಬೋದು ಅಂದ್ಕೊಳ್ತೀನಿ. ಇವಾಗ ಮುತ್ತಿಕನ ಹಾಕಿದ್ರು ಕಡೆ ಹೋಗು. ಶೋಲ್ಡರ್ ತೋರಿಸ್ತಿರೋದು ಏನಕ್ಕೆ ಅಂದರೆ ಶ್ರುತಾ ಬಳ್ಳಾಳ್ಗೆ SH ಶೋಲ್ಡರು ಶ್ರುತಾ ಬಳ್ಳಾಳ್ ತೋರಿಸ್ತಾ ಇರೋದು. ನಂಬರ್ 1 ಶ್ರುತಾ ಬಳ್ಳಾಳ್ ಅಲ್ವಾ, ಅದಕ್ಕೆ ಅದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಶ್ರುತಾ ಬಳ್ಳಾಳ್ ವಿಲ್ಡ್ ಪೊಸಿಷನ್ ಆದರೆ ಇವರೆಲ್ಲರೂ ಅವಳಿಂದ ಪ್ರಮೋಟೆಡ್ ಪೊಸಿಷನ್ಸ್ ತೊಗೊಂಡು ಕಮ್ಯುನಿಟಿ ವೈಸು ನವೀನ್ ಗ್ರ್ಯಾಂಡ್ ಮದರ್ ಈ ಥರ ಏನಪ್ಪ ಇದ್ರ ಪೊಸಿಷನ್ಗಳು ಹೇಳೋದು, ಪ್ರಮೋಟೆಡ್ ಪೊಸಿಷನ್ಸ್ಗಳು ಅವೆಲ್ಲ ಆ ಥರ ಇದೆಲ್ಲ. ಆ್ಯಕ್ಚುಲಿ ಏಲಿಯನ್ ಇಂಜಿನಿಯರ್ಸ್ ಎಕ್ಸ್ಪ್ಲೈನ್ ಮಾಡಿದಾಗ ವಿತ್ ಗ್ರಾಫಿಕ್ಸ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಈಗ ಕೊಯ್ಯ ಅಂತ ಚಾಟಿಂಗ್ ಚಿಕ್ ಚಾಟಲ್ಲಿ ಹೇಳಿದ್ರೆ ಏನೇ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಪೆನ್ನು ಪೇಪರೆಲ್ಲ ತೊಗೊಂಡು ಇದೆಲ್ಲ ಬರೆದಿಟ್ಕೊಂಡು ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಅರ್ಥ ಆಗೋದು. ಸರ್ ಹೇಳಿದ್ರೆ ಪ್ರಯೋಜನ ಇಲ್ಲ. ಒಟ್ಟಲ್ಲಿ ಎಲ್ಲರೂ ಕೈವಾಡೋದು ಇದೆ. ಸೌನು ಗಾಲ್ಡೆ ಹೇಳಿದೆ. ಸೊ ಬಿಡಿ, ಪುಪ್ಪುರ ಅದೇ ಹೇಳೋದು ಬೇಡ. ಎಷ್ಟೊಂದು ದಿವಸ ಇದರಲ್ಲಿ ಹೇಳ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಮತ್ತೆ ವಾಪಸ್ ಹೋಗ್ತಿರೋದು ಏನಕ್ಕೆ ಅಂದರೆ, ಅವ್ರು ವೈಫೈ ಕಟ್ ಮಾಡೋಕ್ಕಿಂತ ಮುಂಚೆ ಅದು ಒಂಚೂರು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೈಟ್ ಸ್ಟೋರಿ. ಯಾಕಂದರೆ ಮೊಬೈಲಿರೋ ಜಾಗ ಖಾಲಿ ಇಲ್ವಲ್ಲ, 8 GB ಜಾಗ ಖಾಲಿ ಆಗುತ್ತೆ ಅಪ್ಲೋಡ್ ಮಾಡಿಬಿಟ್ರೆ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀರಿ. ಸೊ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂದೆ. ಬೆಳಗಾನ ಒಂಚೂರು ನಿದ್ದೆ ಮಾಡಿಲ್ಲ. ಕಾಲು ನೋಡಿ ಬಂಡೆ ಹೌದು ಅವನ ಮತ್ತಲ್ಲೂ
ಅವರು ಇವ್ನ ಥರ ಯಾರು ಪಾರ್ಕ್ ಕುಮಾರ ಅದಲ್ಲ, ಕಬ್ಬು ಶುಗರ್ ಕೇನ್ ಜ್ಯೂಸ್ ಕುಮಾರ ಅವ್ನ ಸ್ಟೈಲ್ ಅದು. ತೋರಿಸ್ತೀವಿ ಜ್ಯೂಸು ಎಲ್ಲದು. ಈಗೇನು ಕಂಡವ್ರು ಅವರೆಲ್ಲ ಮುಂದಿರೋದು ಹಬ್ಬ ಅವ್ರಗಳಿಗೆ. ಜೊತೆಗೆ ಇನ್ನೊಂದೇನೆಂದರೆ ಅವ್ರಿಗೆ ಮೇಜರ್ ರಾಜೇಶ್ ಬಾಲಂಗಚ್ಚಿ. ಇನ್ನೊಂದು ಅವ್ರಿಗೆ ಮೇಜರ್ ತಿಗಾವರಿ ಏನಂದರೆ, ಈಗ ಆಲ್ರೆಡಿ ಹೇಳಿದೆ ಸಿಟಿ ಬಸ್ ನೆನ್ನೆ ವೀಡಿಯೋದಲ್ಲಿ ಪೂರ್ತಿ ಸಿಗುತ್ತೆ. ಅದು ಸಿಟಿ ಪೊಲೀಸ್ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು, ಮೊನ್ನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದೇ ಯಾರೋ ಪೂಜಾರಿನ ಹಿಡ್ಕೊಬಿಟ್ಟಿದ್ರು, ಹುಡುಗರು ತಪ್ಪಿಸ್ಕೊಬಿಟ್ರು. ಸೊ ಅದಕ್ಕೆ ಉಲ್ಟಾ ಕೆಲಸ ಆಡಬೇಕು ನಾನು. ಅಂದರೆ ಹುಡುಗರನ್ನ ಹಿಡ್ಕೋಬೇಕು, ನನಗೆ ಹುಡುಗರು ಸಿಗ್ತಾರೆ, ಪೂಜಾರಿಗಳು ತಪ್ಪಿಸ್ಕೊಬಿಡ್ತಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅದು ಏನೋ ಡ್ರಾಮಾ ಎಲ್ಲ ನಡೀತು ಅಂತ ರೆಕಾರ್ಡ್ ಮಾಡಿದ್ದೀನಲ್ಲ, ಅದು 2 ಡೇಸ್ ಬ್ಯಾಕ್ ಅಥವಾ ಮೊನ್ನೆ ಅಥವಾ ನೆನ್ನೆ ಅಂತೂ ಅಲ್ಲ, ಮೊನ್ನೆ ಅಥವಾ ಅದರಿಂದ ದಿವಸ ಮಾಡಿದ್ದು. ಸೊ ನೆನ್ನೆನೂ ಸಿಕ್ಕಿದ್ದಾರೆ. ನೆನ್ನೆ ಸೇಮ್ ಪೊಲೀಸ್ಗಳು ಡ್ರಾಮಾಗಳೆಲ್ಲ ಕ್ರಿಯೇಟ್ ಮಾಡ್ತಾಯಿದ್ರು. ಇದರ ಹತ್ರ ಷಣ್ಮುಗ ಅಂಗಡಿ ಹತ್ರ ನಿಂತ್ಕೊಂಡು, ಜೊತೆಗೆ ಷಣ್ಮುಗ ಅಂಗಡಿಯಲ್ಲಿ ಅಷ್ಟೇ ಷಣ್ಮುಗ ಬಿದ್ದನಲ್ಲ, ಅವನು ಕುತ್ಕೊಂಡು ಮೊಬೈಲಲ್ಲೆಲ್ಲ ಚೆಕ್ ಮಾಡ್ತಾಯಿದ್ದ. ಅವ್ನ ಜೊತೆ ಎಲ್ಲಾರೋ ಒಬ್ಬ ದೋಸ್ತಿ ಕೂತಿದ್ದಲ್ಲ, ಅದು ಚೈ ಹೇಳ್ತಾ ನಾಯಿ ಇಡ್ತಾ ಇದ್ದ. ಯಾವುದೋ ಒಂದು ನಾಯಿಗೆ ಬೆಲ್ಟ್ ಹಾಕಿದ್ರು, ಬೀದಿರೆ ಇದಲ್ಲೊಂದು ಬೆಲ್ಟ್ ಸಾಕೊಂಡಿದ್ದಾರೆ. ಸೊ ಅದಕ್ಕೆ ಚೈ ಅಂತ ಹತ್ತಾ ಇದ್ದ. ಪಕ್ಕದಲ್ಲಿರೋರು ಹೀ ಅಂತೆಲ್ಲ ಅಲ್ಕಿಸ್ತಾಯಿದ್ರು. ಆ್ಯಕ್ಚುಲಿ ಅದು ವಾಯ್ಸ್ ಖಂಡಿತ ರೆಕಾರ್ಡ್ ಆಗಿರುತ್ತೆ, ಆದರೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸ್ ಕಡಿಮೆ ಇರುತ್ತೆ. ಅವ್ರ ಸ್ಮೈಲ್ ನೋಡಿ ವಾಯ್ಸ್ ಕಡಿಮೆ ಇರುತ್ತೆ, ನೋಡಬೇಕು. ರೆಕಾರ್ಡ್ ಆಗಿದೆ. ಅವ್ನು ಫ್ರೇಮಿಂಗಲ್ಲಿ ಸಿಕ್ಕಿರಲ್ಲ ಬಿಡಿ, ಯಾಕಂದರೆ ನಾನು ಮುಂದಕ್ಕೆ ಪಾಸ್ ಆದಮೇಲೆ ಅವನು ನಾಯಿ ಇಟ್ಟಿದ್ದು. ಹೋಗಿ 10F354 ಗಾಡಿ ಬೇಕಾಗತ್ತ ಮಾಡಿದ್ದು. ಆ್ಯಕ್ಚುಲಿ ಸಿಲ್ಸಿಲೆ ಆಕ್ಸಿಲೇಟರ್ ರೈಸ್ ಮಾಡೋದು. ಸಿಡಿ ಕೇರಳ 73 ಏನು ಅಂದ್ರೆ ಬಂದು ಗುರಿಯೋದು ಕೂತ್ಬಿಟ್ಟು ಏನು ಅನ್ನೋದು ಕೋಳಿ ಮಗಂತಂದು. ಸೈದ 5A590 ಅವ್ನ ಮಗ ಕವರ್ ಆಗಿಲ್ಲ. ಗಾಡಿ ನಂಬರು ಅವನು ಸಾಬ್ರೆ ಇರಬೇಕು, ಗಾಡಿ ನಂಬರ್ ಕಾಣಲ್ಲ. ಬೇಕಂತ ಮಾಡಿದ್ದದು. ಆ್ಯಕ್ಚುಲಿ ರೆಕಾರ್ಡ್ ಆಗಿದೆಯೇನೋ ಚೆಕ್ ಮಾಡ್ಕೊಳ್ತಿರೋದು. ಪಾರ್ಕಲ್ಲಿ ತುಂಬ ಸರಿ ಕವರ್ ಮಾಡಿದ್ದೀನಿ ಇದನ್ನ. ಷಣ್ಮುಗಂ ಸ್ಲಿಪ್ಪರ್. ದಸರಾದಳು ಬಳ್ಳಾರಿ ಬಾಲಂಗುಚ್ಚಿ. ಸ್ಲಿಪ್ಪರ್ ಇಬ್ಬರು ಆಸ್ಪತ್ರೆ ಚಪ್ಪಲ್ ಚರ್ಕ ಪರ್ಕ ವೈಲ್ಡ್ ಕ್ರಾಫ್ಟೆಡ್. ಅವರು ರಾಂಗ್ ವೇ ಆ್ಯಕ್ಚುಲಿ. ಮಹೇಶ್ವರ ಬಾಲಂಗುಚ್ಚಿ, ಕನ್ನಡ ಬಾಲಂಗುಚ್ಚಿ ಮತ್ತು ಸೈಕಲ್ಲು. ದೇವ್ರಿಗೆ ನನಗಿಂತ ಮುಂಚೆ ಮತ್ತು ಮುಂದೆ ಕೈ ಮುಗಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡವ್ರೆ ಈಗ ಇವತ್ತಿಂದ. ನೆನ್ನೆಯಿಂದ ಆರ್ಮಿ ಸೋಲ್ಜರ್ಸ್ಗಳು ಇಬ್ಬರನ್ನ ರೆಕಾರ್ಡ್ ಮಾಡಿದ್ದೀನಿ ನೆನ್ನೆ. ಇವತ್ತು ಬೆಳಿಗ್ಗೆಯಿಂದ ಈ ದೃಶ್ಯಾವಳಿ ಕಾಣ್ತಾ ಇದೆ. ಅಂದರೆ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಬೆಳಕಿಂತ ಮುಂಚೆ ಒಬ್ಬ ಸೈಕಲ್ ಹೊಡ್ಕೊಡೋದು ಇರ್ತಿರ್ತಾರೆ ಈ ಥರದವನು. ಮುಂಚೆ ಮತ್ತು ಮುಂದೆ ಅಂದರೆ ಅದಕ್ಕಿಂತ ಮುಂದೆ ಅಪ್ಲಿಕೇಶನ್ ಹಾಕ್ಕೊಬಿಟ್ಟಿರ್ತೀನಿ ಅಂತ ಅರ್ಥ. ಪ್ರಕಾಶ್ ಬಾಲಂಗುಚ್ಚಿ, ಇದು ಷಣ್ಮುಗಂ ಸ್ಲಿಪ್ಪರ್. ಫೋಟೋಸ್ಟ್ ಅರೆ ಬಾದ ಕತ್ತೀರಿ ಅಂತ ಎಲ್ಲ ಹೇಳಿದ ಸೈಕಲ್ಗಳು
ಸೈಕಲ್ಗಳು ಆವಾಗಿದ್ದಾರೆ. ಅಲ್ಲೂ ಇದೇ ವಿಡಿಯೋ ಶಾರ್ಟು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೂ ಸಿಗ್ತಾವುದು. ಆ್ಯಕ್ಚುಲಿ ರಾಘವೇದಲ್ಲಿ ಬ್ಯಾರಿಕೇಡ್ ಮುಂದೆ ಕಾಣಿಸ್ಕೊಳ್ತಾರೆ. ಈಗ ಬರೀ ಇಲ್ಲಿ ಕಾಣಿಸ್ಕೊತಿರೋದು. ಇಲ್ಲಿ ಹೇಗೆ ಇಲ್ಲಿ ಈ ಬ್ಯಾರಿಕೇಡ್ ಹತ್ರ ಇರ್ತಿರೋದು ಫುಡ್ ರೆಸ್ಟ್. ಬೋಡ ಕೂಡ ಇದು ಅಷ್ಟೇ, ಹೊರಗಡೆ ಅಷ್ಟಿದೆ. ಬೋಡ ಕೂಡ ಚರಡ ಪಾದ ತೋರಿಸ್ತಾಕೋತಿರೋದು. ಕಾಲು ಬರ್ಬೋದು ಬೋರ್ಡಿಗೆ. ಅದು ಕಾಲು ಬರೋದು ಹ್ಯಾಂಡಿಕ್ಯಾಪ್ ಎಲ್ಲರಿಗೂ ಗೊತ್ತು. ಹ್ಯಾಂಡ್ ABCD ನಂಬರ್ 4 ಕ್ಯಾಪ್ ಅದು ಆ್ಯಕ್ಚುಲಿ. ಅದು ವಿಡಿಯೋ ರೆಕಾರ್ಡ್ ಮಾಡೋದು ಬೇಡ ಅಂದ್ಕೊಂಡಿದ್ರಿ, ನೋಡೋಣ ಹೇಗಾಗುತ್ತೆ ಹಾಗೆ. JM 5408 ಗಾಡಿ ಅಲ್ಲಿ ಷಡ್ಬುಗ ಬಾಲೆಂಬಚ್ಚಿ ಹೋಗ್ತಾ ಇದ್ದೆ ನಾನು. ಆ್ಯಕ್ಚುಲಿ ಈ ಕಡೆಯಿಂದ ಬಂದಾಯಿತು, ಈ ರೋಡಿಂದ ಬಂದು ಬೇರೆ ಹೊಡ್ಕೊಂಡೋಗ್ಬೇಕು. ಬೇಕಾಗತ್ತೆ ನೋಡ್ಕೊಂಡೆ ಮೈ ಮೇಲೆ ಗಾಡಿ ಓಡಿಸ್ಕೊಡೋದು ಅವನು. ಎಕ್ಸಾಕ್ಟ್ಲಿ ಹೌದು, ಅದೇ ಗಾಡಿ. ಅದು ಷಡ್ಬುಗ ಬಾಡಿ ಇದೆಯಲ್ಲ, ಎಕ್ಸಾಕ್ಟ್ಲಿ ಅದೇ ಗಾಡಿ. K09 HG5322 ಗಾಡಿ ಒಳಗೆ ಹೋಗ್ತಿದೆ ನಾನು. ಹೌದಾ, ಸ್ಟ್ರೈಟ್ ಈ ಕಡೆಯಿಂದ ಬಂದು ಸೀದಾ ಮುಂದುಗಡೆ ಬಂದು ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಯ್ತಾ ಇದೆ. ವರ್ಲ್ಡು ಹೆವಿ ಸ್ಪೀಡು, ತಡ್ಕೊಳಕ್ಕಾಗಲ್ಲ ಸ್ಪೀಡ್. ರೈತ ಬಂದು ಹೋಯ್ತಾ ಇದೆ. ಪೊಲೀಸ್ ಆಫೀಸರು ಅವತ್ತು ಮುಂದೆ ಓಡೋದಲ್ಲ, ಸೇಮ್ ಕೈಗಿಟ್ಟು ಅದೇ ಥರ ಓಡೋಗ್ತಾ ಇದೆ ಬಾಟ್ಲ್ ಇಟ್ಕೊಂಡು. ಬಹುಶಃ ಅವತ್ತು ಊಟ ಸಿಕ್ಕಲಿಲ್ಲ ಅದಲ್ಲಿ, ಒದ್ದಾಡಿದ್ವಿ. ಅವತ್ತು ಸೇಫ್ ಸ್ಟೋರಿ ಆಗಿತ್ತು. ಷಡ್ಬುಗ ಅವರು ಇವರೆಲ್ಲ ಕೂತ್ಕೊಂಡಿದ್ರು ಅಂಗಡಿಲಿ. ಹೆಲ್ಪ್ ಮಾಡೋದ ತಿರುಗಿ ಹೆಲ್ಪ್ ಮಾಡೋದನ್ನು ಬಂದೆ ಮುಂದಕ್ಕೆ. ಸೊ ಅವರು ಅವಾಗೆ 6D2032 ಬಹುಶಃ ಷಡ್ಬುಗ ಮಾತ್ರ ಮಾತಾಡಿದ್ದು ಕೇಳಿ ಅಂತ ಅವರು ಪ್ರಿಂಟ್ ಹಾಕ್ಸೋಕ್ಕೆ. ಅದು ಇದೆಲ್ಲ ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಹಾಕ್ಸೋದಕ್ಕೆ ಕೇಳಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಕರೆಕ್ಟು ಅಲ್ಲಿ ಗ್ಲೋಬಲ್ ಆ್ಯಡ್ಸ್ ಕಾರ್ಗರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಬಟ್ ಇದು ಅಷ್ಟೇ, ಅದು ಎಷ್ಟದಪ್ಪ ಅದು ದೇವಸ್ಥಾನ ಇದೆ, ಚಂದ್ರಬಳ್ಳೇಶ್ವರ ದೇವಸ್ಥಾನ. ಚಂದ್ರಬಳ್ಳೇಶ್ವರ ದೇವಸ್ಥಾನದ ಹತ್ರ ದೇವರು ಮಾರಮ್ಮನ ಎತ್ಕೊಳ್ಳೋಂತಾರಲ್ಲ. ಸೊ ಅವ್ರು ಓಡಾಡೋದು ಕಂಡೆ. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿ ಬರೋವರೆಗೆ ಇಬ್ಬರು ಸಿಕ್ಕಿದ್ರು ಆ ಥರದವರು. ಸೊ ಯಾರೋ ಒಳ್ಳೆ ಭರ್ಜರಿ ಊಟ ಸಿಗ್ಬೋದು ಅಂದ್ಕೊಂಡೆ. ಷಡ್ಬುಗ ಹೋಗ್ತಾರೆ ದುಡ್ಡು ಇಸ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು. ಅದಕ್ಕೆ ಹೇಳಿದ ಸಲ ಬರ್ಬೋದು, ನೋಡೋದು ಆಮೇಲೆ ಪೇಪರ್ ವರ್ಕ್ ಮಾಡೋದು ಬಿಟ್ಟು ಕೇಳೋದು ಅಷ್ಟೇ. K09D6380 ಮದರ್ಸ್ ಕೇಟರ್ ಅಂತ ಏನೋ ಇರ್ಬೋದು. ಇದು ಲಾಸ್ಟ್ ನಂಬರ್ 44 ಮೊಬೈಲ್ ನಂಬರು. ಆ್ಯಕ್ಚುಲಿ ನಾನು ಬರೋಷ್ಟೊಳಗೆಲ್ಲ ಊಟ ಖಾಲಿ ಆಗೋಯಿತು. ಸಿಕ್ತು ಸ್ವಲ್ಪ ಪುಳಿಯೋಗರೆ, ಒಂದು ಸ್ವಲ್ಪ ಕೇಸರಿ ಬಾತು, ಒಂದೇ ಒಂದು ಬಜ್ಜಿ, 3 ಸಿಕ್ತು. ವೈಟ್ ರೈಸು, ಸಾಂಬಾರು, ಮೊಸರನ್ನ, ಇದಿಷ್ಟು ಖಾಲಿ ಆಯಿತು. 50% ಸಿಕ್ತು, 50% ಗಾಯಬಾಯಿತು. ಸೊ ಅದೇ ಎಲ್ಲರೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು, ಏನಾದರೂ ಹಾಳ್ಬಿದ್ದೋಗಿ. ಒಟ್ಟಿನಲ್ಲಿ 50% ಊಟ ಸಿಕ್ತು ಅಷ್ಟೇ. 50% ಅಂದರೆ ಅವರು ಸಪ್ಲೈ ಮಾಡ್ತಿದ್ದಾರಲ್ಲ, ಅದರಲ್ಲಿ 50%, ನನಗೆ 25%. ಯಾಕಂದರೆ ಬರೀ ಪುಳಿಯೋಗರೆ ಒಂದು ಸ್ವಲ್ಪ ಪುಳಿಯೋಗರೆ ಹಾಕೋದು. ಅವ್ರು ಪುಳಿಯೋಗರೆ ಅದನ್ನು ತಟ್ಟೆಗೆ ಆಗ್ತಾ ಇರೋದು ಗೆಸ್ ಮಾಡಿದೆ. ಇಲ್ಲಿ ಇದು ಸ್ಕ್ಯಾಮ್, ಇದು ಊಟಕ್ಕೆ ಎಷ್ಟೇ ಬಕ್ರಿಗಟ್ಟಲೆ ಊಟ ಇದ್ದರೂ ಖಂಡಿತ ನನಗೆ ಸಿಗೋಲ್ಲ, ಏನಾದ್ರು ಒಂದು ಕತೆ ಮಾಡ್ತಾರೆ ಅಂತ. ಸೊ ಆ್ಯಸ್ ಎ ಎಸ್ಟಿಮೇಟೆಡ್ ಕರೆಕ್ಟಾಗಿ 1 ಸ್ಪೂನ್ ಹಾಕಿದ್ರು, ಆ ಸ್ಪೂನ್ ತಿಂದು ಖಾಲಿ ಮಾಡೋದು ಪೂರ್ತಿ ಎಲ್ಲ ಖಾಲಿ ಮಾಡ್ಬೋದು. ನಾನು ಆ್ಯಕ್ಚುಲಿ ಇವತ್ತು ಲೇಟಾಗಿ ಬಂದ್ಬಿಟ್ಟೆ. 12 ಗಂಟೆಗೆ ಇಲ್ಲಿ ಇರ್ತಿದ್ದವನು, ಇವತ್ತು 1 ಗಂಟೆಗೆ ಬಂದೆ. 1 ಗಂಟೆ ಅಲ್ಲ, 12:15 ಮೇಲೆ ಬಂದೆ. 12:45 ಅರೌಂಡು, ಇಲ್ಲ 12:45 ಅರೌಂಡ್ ಕರೆಕ್ಟು. ಇಲ್ಲಿ ಟೈಮ್ ಚೆಕ್ ಮಾಡಿದಾಗಲ 1 ಗಂಟೆ, ಊಟ ಮಾಡಾದ್ಮೇಲೆ ಟೈಮ್ ಚೆಕ್ ಮಾಡಿದ್ದು 1 ಗಂಟೆ. 12:15 12:45 ಬಂದಿದ್ದೀನಿ ಹೋಟೆಲ್. ಅಷ್ಟು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ. ಬಿಕಾಸ್ ಮೊಬೈಲ್ನ ಇಲ್ಲಿ ಚಾರ್ಜ್ ಇಟ್ಕೊಂಡಿದ್ದೆ. ರಾಜಶೇಖರದ ಅಂಗಡಿಯಲ್ಲಿ ಮೊಬೈಲ್ ಚಾರ್ಜ್ ಇಟ್ಟಿದೆ. ಹೀಗಾಗಿ ಟೈಮ್ ಕರೆಕ್ಟಾಗಿ ಪ್ಯಾಕಪ್ ಮಾಡೋಕ್ಕಾಗಲಿಲ್ಲ. ಅದು ಅಲ್ಲದೆ ಲಗೇಜ್ ಬರೋ ಇದೆಯಲ್ಲ, ಇವತ್ತು ಹೆವಿ ಲಗೇಜ್ ಇದೆ. ಹೀಗಾಗಿ ಅದು ಇಟ್ಕೊಂಡು ಆಡ್ಕೊಂಡು ಬರೋವರೆಗೆ ಟೈಮ್ ಆಯಿತು. ಸೊ ದುರ್ಗಾ ಪರಮೇಶ್ವರಿ ಪ್ರಸಾದ ಇದು, ಆದರೆ ಅದಕ್ಕೋಸ್ಕರ ಅದು ಇದೆ 50% ಹೋಗಿದೆ ಅಂತ. ಪಾರ್ಕಲ್ಲಿ 50% ಹೋಗಿದೆಯಲ್ಲ. ಸೊ ಅದರ ಏನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ ಏನಾದ್ರು ಕ್ರಿಯೇಟ್ ಮಾಡ್ಕೊಳ್ಳಿ, ಅದಕ್ಕೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರ ಆ್ಯಟಿಟ್ಯೂಡು ನನಗೆ ಎವಿಡೆನ್ಸ್ ಅಷ್ಟೇ. ಅವ್ರಿಗೆ ಅದು ಆ್ಯಟಿಟ್ಯೂಡ್, ನನಗೆ ಎವಿಡೆನ್ಸ್. ಏನಾದ್ರು ಆಗಿದೆ ಜಾಬ್ಯಾಸ್.
ಷಣ್ಮುಗಂ ಕೊಡ್ಸಿರೋ ಚಪ್ಪಲ್ ಅದು ಬರೀ ಅದೊಂದೇ ಅಲ್ಲ. ದುರ್ಗಾ ಪರಮೇಶ್ವರಿ ಕುಮಾರ್ ಇದ್ದಾರಲ್ಲ ಅವ್ನು ಬಲಂಗ ಜೀವ ತುಂಬ ದೂರದಿಂದ ಒಂದೇ ಸಮ ನಾಯಿ ಥರ ಬಗ್ಳ್ಕೊಂಬೋದಾಯ್ತಾ ಇದು ತುಂಬ ದೂರದಿಂದ. ಇವತ್ತು ಲಕ್ಷ್ಮಮ್ಮ ಅವರ ಎಪಿಸೋಡು ನಡೀತಾ ಇರೋದು 2ನೇ ತಾರೀಕಲ್ವಾ. ಸೊ ಲಕ್ಷ್ಮಮ್ಮ ಅವರು ಹೆಂಗೆ ಅವಮಾನ ಮಾಡ್ತಾರೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಊಟನೋ ಚೆನ್ನಾಗಿ ಸಿಕ್ತು, ಆದರೆ ಇಲ್ಲ ಏನು ಲಕ್ಷ್ಮಮ್ಮ ಅವ್ರ ಪರವಾಗಿ ಅವಮಾನ ಮಾಡೋದು ಡೆಮಾನ್ಸ್ಟ್ರೇಷನ್ ಸಿಕ್ಕಾಬಡೆ ನಡೀತಾ ಇತ್ತು. ಗ್ರೀನ್ ಲೈಟ್ ಗೋಟ್ ಅವನು ಕುಮಾರ್ ಬಾಲಂಗೋಚಿ ತಗೊಂಡು 5 ವರ್ಷ ಆಯಿತು ಅಂತ ಹೇಳ್ಕೊಂಡು ಹೋದ. ಇದು ಷಣ್ಮುಗಮ್ದು ಇದು ಸ್ಲಿಪ್ಪರು ಬೋಜಯ್ಯ ರಿಲೇಟೆಡು. ಅದು ಸೆಪ್ಟೆಂಬರ್ 2022 ಬನ್ನೂರಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಅವನು ಆ ಕಾಂಪೌಂಡ್ ಹೆಸರು ಬೋಜಯ್ಯನ ಕಾಂಪೌಂಡು. ಬೋಗಯ್ಯನ ಏನೋ ಕಾಂಪೌಂಡ್ ಅದು ಇದೆ. ಕಾಂಪೌಂಡ್ ಏನೋ ಒಂದು ಅಂಗಡಿ ಹೆಸರು, ಮನೆ ಹೆಸರು. ಸೊ ಈಗ ಅವ್ರ ಮಕ್ಕಳಿದ್ದವರು ನಮ್ಮ ಪೇರೆಂಟ್ಸ್ಗೆ ಮನೆಗೆ ಲೀಸ್ ಕೊಟ್ಟಿದ್ರಲ್ಲ, ಅವ್ರ ಹೆಸರು ಸಿದ್ದೇಗೌಡ ಅಂತ ಇರಬೇಕು, ನಾಟ್ ಶ್ಯೂರ್. ಬಿಲ್ಲಲ್ಲಿ ಸಿದ್ದೇಗೌಡ ಅಂತ ಬಂದಿತ್ತು. ಅದು ಯಾರ ಹೆಸರು ಸಿದ್ದೇಗೌಡ ನನಗೆ ಗೊತ್ತಿಲ್ಲ. ಬೋಗೇಗೌಡ ಅದೆಲ್ಲ ಯಾರು ಹೊತ್ತು ಗೊತ್ತಿಲ್ಲ, ನೋಡಬೇಕು. ಪದಧಾರಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಬೋಜಯ್ಯ ಅದಕ್ಕೆ ರಿಲೇಟೆಡು, ಮತ್ತು ಕುಮಾರ್ ಅದಕ್ಕೆ ರಿಲೇಟೆಡ್. ಅಂದರೆ ಏನು ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ ಪಾರ್ಕಲ್ಲಿ ಹೊಡೆದಾಕ್ಬಿಡ್ತೀನಿ ನಿನ್ನ ಅಂತ ಎದುರಿಸ್ತಾ ಇರೋದು. ಆ್ಯಕ್ಚುಲಿ HL 4090 ಗಾಡಿ. ನಾನು ಎಲ್ಲಿ ನಿಂತಿದ್ದೀನಿ ಗೊತ್ತಾ ನೋಡಿ, ಇದಕ್ಕಿಂತ ಹಿಂದೆ ಹೋಗೋಕ್ಕೆ ಜಾಗನೇ ಇಲ್ಲ. ಅವನು ಕಾಲು ತೋರಿಸ್ತಾ ಪದ 8147 ಗಾಡಿ, KA09 ಗಾಡಿ. D1671 KA09. ಇದೊಂದು ಗಾಡಿ ನಂಬರ್ ಯಾರು ಹುಡುಕಿ ಕೊಡ್ತಾರೋ ಗೊತ್ತಿಲ್ಲ. MA 4406 ಆ್ಯಕ್ಚುಲಿ ಸ್ವಿಫ್ಟ್ ಡಿಸೈರ್ ಕಾರ್ ಹೋಯಿತು. ಇಲ್ಲಿ KA09D181 ಅಭಯ ಇದೆ ಆ್ಯಕ್ಚುಲಿ. ಅಂದರೆ ಈಗ ಆ್ಯಕ್ಚುಲಿ ಅದೇ ನಡೀತಾ ಇದ್ದಿದ್ದಲ್ಲಿ, ಅದೇ ಹೇಳಿದ್ನಲ್ಲ ಲಕ್ಷ್ಮಮ್ಮನ ಹೆಸರಲ್ಲಿ ಅವಮಾನ ಮಾಡ್ತಾಯಿದ್ರು ಅಂತ. ಅಂದರೆ ಮೀಡಿಯಾದವರು ಹೆಂಗೆ ಟ್ರಾಲ್ ಮಾಡ್ತಾರೆ, ಮೀಡಿಯಾದವರು ಹೆಂಗೆ ಅವಮಾನ ಮಾಡ್ತಾರೆ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಿದ್ದು ಅಲ್ಲಿಂದ. ಇಲ್ಲಿ ಇದರಿಂದ ಅದು ಇದರಿಂದ KR ಹಾಸ್ಪಿಟ್ಲ್ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಅಲ್ಲಿಂದ ಮುಂದಕ್ಕೆ ಹೆಂಗೆ ಅವಮಾನ ಮಾಡ್ತಾರೆ, ಹೆಂಗೆ ಟ್ರಾಲ್ ಮಾಡ್ತಾರೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಿದ್ದು. ಆ್ಯಕ್ಚುಲಿ ಅದೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಕವರ್ ಮಾಡಬೇಕಿತ್ತು ಅದು, ಆದರೆ ನನ್ನ ಕೈಯಲ್ಲಿ ಹೆವಿ ಲಗೇಜ್ ಇದೆ. ಸೊ ಲಗೇಜ್ ಇರೋ ಕಾರಣದಿಂದ ಕವರ್ ಮಾಡೋಕ್ಕಾಗಿಲ್ಲ. A2475 ಆಟೋ ಹೋಗ್ತಾ ಇದೆ. A2475 ಆ್ಯಕ್ಚುಲಿ ಇಲ್ಲಿ ನೀರು ಇಟ್ಕೊಳ್ಳೋಕೆ ಬಂದೆ. ನನಗಿಂತ ಮುಂಚೆ ಆಟೋ ತಂದು ನಿಲ್ಲಿಸ್ಕೊಂಡು ನೀರು ತೊಗೊಂಡು ಅದೇನೋ ಕೈಯನ್ನು ತೊಳ್ಕೊಂಡು ನನ್ನ ಕಾಲಿಗೂ ಎಡ್ಚಿಬಿಟ್ಟು. ಆ್ಯಕ್ಚುಲಿ ನಾನು ಇಲ್ಲಿ ನೀರು ಬಿದ್ದಿದೆಯಲ್ಲ ಅದೆಲ್ಲ ಅವನು ಎಡ್ಚಿದ್ದು, ನನ್ನ ಕಾಲಿಗೆಲ್ಲ ಆರಿಸ್ಬಿಟ್ಟು ಹೋದ. ಆ್ಯಕ್ಚುಲಿ ಸೇಮ್ ಟೈಮಲ್ಲಿ ದುರ್ಗಾ ಪರಮೇಶ್ವರಿ ಮಹೇಶ್ ಇದಾರಲ್ಲ, ಅವ್ನ ದೋಸ್ತಿ ಒಬ್ಬ ಇದ್ದಾನೆ ಲಂಬು, ಪಾರ್ಕ್ ಬರ್ತಾನೆ ವಾಕಿಂಗ್ ಮಾಡೋದಕ್ಕೆ. ಅವ್ನ ಅಟೆಂಡೆನ್ಸ್ ಆಗ್ತದೆ. ಅವ್ನ ಸ್ಕೂಟರ್ ಬಂದು ಪಕ್ಕ ನಿಂತ್ಕೊಂಡಿದ್ದ ಆ ಟೈಮಲ್ಲಿ. ಅವನೇ ಬೇರೆ, ಅವ್ನ ಸ್ಟೈಲೇ ಬೇರೆ. ಎಷ್ಟು ಕೇಳಿರ್ತೀರಲ್ವ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂತಾರಲ್ಲ, ಹಂಗೆ ಅವ್ನು ಕೂರೋದೇ ಬೇರೆ, ಅವ್ನು ಬ್ಯಾಗ್ ಮಡಗೋದೇ ಬೇರೆ. ಆ್ಯಕ್ಚುಲಿ ಬ್ಯಾಗ್ ಮಡ್ಗೋಕೆ ಆ್ಯಕ್ಚುಲಿ ನಾನು ಮಡ್ಗೋದು ಇಲ್ಲೇ ಸಾಯಂಕಾಲದತ್ತು. ಸೊ ಅದಕ್ಕೆ ಬ್ಯಾಗ್ ಮಡ್ಕೊಂಡು ಫೀಲ್ ಮಾಡ್ತಾನೆ. ಒಂದು ಚರಣನ ಬಾಲ ಗಟ್ಟಿ ತೋರಿಸ್ತಾ ಕುಂತಿರೋದು ಇವ ಲೋಡಕ್ಕೆ ಬಲ್ ತಂದು. ಆ್ಯಕ್ಚುಲಿ ಇವಾಗ ಕುತ್ಕೊತಾ ಇರೋದು. ಅವಾಗ ಇಲ್ಲಿ ಕೂತ್ಕೊಂಡಿದ್ದ, ಕೂತಿದ್ದ. ಫುಲ್ ಫಿಲಪ್ಪಿದ. ಯಾವುದು ಎದ್ದವರು ಕೂತ್ಕೋತಾನೆ. ಮತ್ತೆ ಕಮಿಟ್ ಟು ಟ್ರಾವೆಲ್ ಅಂದರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ಬಿಡ್ತೀವಿ ಅಂತ ನೆದ್ದಿದ್ದು ವಾಪಸ್ ಕೂತ್ಕೊಂಡ. ಅದೇ ಕರ್ಕೊಳ್ಳೋದು ನನಗೆ ಕೂಡ ಹೋಗ್ತೀನಿ ಅಂತ ಕಮಿಟ್ ಆಗೋ ಆನ್ಲೈನಲ್ಲಿ ಅಂತ ಹೇಳ್ತಿದ್ರು. ಇಲ್ಲಿ ಮಲಿಕೋಬಿಡ್ತಾನೆ ಅಂದ್ಬಿಟ್ಟು ಆಲ್ರೆಡಿ ಕಂಬ ನೆಟ್ಟಿ ಬಿಟ್ಬಿಡೋರು ಕ್ರಿಕೆಟ್ ಆಡೋಕ್ಕೆ. ಆಲ್ರೆಡಿ ಕಂಬ ನೆಟ್ಟು ಬಿಟ್ಬಿಡೋರು, ನಾನು ಸ್ವಲ್ಪ ಹೊತ್ತೇ ಬರ್ತಾರೆ.
ಅಲ್ಲ ಲವ್ ಬರ್ಡ್ಗಳು ಇದ್ದೋಯ್ತವ್ರೆ ನೋಡೋದ ಕೂತ್ಕೊಳ್ಳೋದ ಜಾಗ ಖಾಲಿ ಆಯಿತು ಸದ್ಯ. ಬಿಸಿಲು ಬರ್ಬೋದು, ಟ್ರೈ ಮಾಡೋದು. ಆದರೆ ಆ್ಯಕ್ಚುಲಿ ಇಲ್ಲಿ ಕೂತಿರೋ ಪಾದಗಳು ತೋರಿಸ್ತಾನಲ್ಲ, ಇಲ್ಲಿ ಮಧ್ಯ ಕೂತಿರೋ 3 ಜನ ಹುಡುಗಿದ್ದಾರೆ. ಅವರು ಸಿದ್ದು ಅಂತ ಇಲ್ಲಿ ಕೂತಿದಾರಲ್ಲ, ಇವ್ರು ಕೂಗ್ತಾ ಇದ್ದಾರೆ. ಅಲ್ಲೊಬ್ಬ ಉಯ್ಯಾಲೆ ಆಡ್ತಾ ಇದ್ದಾನೆ. ಎಲ್ಲರೂ ಒಂದೇ ಗ್ಯಾಂಗ್ ಇವರು. ಇಲ್ಲಿಂದ ಅಲ್ಲಿಗೆ ಅರ್ಚಾಡ್ತಾ ಇರೋದು. ಕೂಗ್ತಾ ಇದ್ದಾನೆ ಈಗ. ಸಿದ್ಧ ಗಣೇಶ ಅದು ಬೇರೆ ಹುಡ್ಕೊನೋಗೆ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ತಾರದು. ಫಿಯರ್ಲೆಸ್ ಆ್ಯಟಿಟ್ಯೂಡ್, ನಾವೇನು ಎದುರ್ಕೊಳ್ಳೋದಿಲ್ಲ ಅಂತ ತೋರಿಸೋದಕ್ಕೆ. ದೇವಸ್ಥಾನದವನು ಇದು ಮಾಮೂಲಿ ಹೆಂಗಸರು ಮಕ್ಕಳು ನೋಡೋಕೆ ಬರ್ತಾನಲ್ಲ. ಅಲ್ಲಿ ನಡ್ಕೊಂಡು ಹೋಗ್ತಿರೋದು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಒಬ್ಬಮ್ಮ ಮುಡಿಜಿಡೆ ತಾನೇ ದೇವ್ರ ಥರ ಆಡ್ತಾರಲ್ಲ, ಕೂತ್ಕೊಂಡು ಹೋಗ್ತಾರೆ ನಡ್ಕೊಂಡು. ರೋಡ್ ಆ್ಯಕ್ಚುಲಿ ಅದು ಬೇಸಿಕಲಿ ಇವತ್ತೇ ಫಸ್ಟ್ ಅಲ್ಲಿ ನೋಡ್ತಿರೋದು ಅವ್ರ ಮನೆ.